ಹಾಯ್ ನಮಸ್ತೆ. ಇವತ್ತು ಮುಖ ತುಂಬ ಡಲ್ಲಾಗಿದೆ ಅಂತೇಳಿ ನಾನು ಫಸ್ಟ್ ಕೊಕೊನಟ್ ಆಯಿಲ್ ತಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಮಸಾಜ್ ಮಾಡುವಂತ. ಈ ರೀತಿ ಮಸಾಜ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿ ಮಾಯ್ಶ್ಚರೈಸ್ ಕೊಡುತ್ತೆ ಈ ಕೊಕೊನಟ್ ಆಯಿಲ್. ಮತ್ತು ಕೊಲೆಜಿನ್ ಪ್ರೊಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಈ ಮುಖದಲ್ಲಿ ರಿಂಕಲ್ಸ್ ಎಲ್ಲ ಬರುತ್ತೆ, ಲೈನ್ಸ್ ಎಲ್ಲ ಬರೋದನ್ನು ಕಮ್ಮಿ ಮಾಡುತ್ತೆ. ಈ ಥರ ನಾವು ಕೊಕೊನಟ್ ಆಯಿಲ್ ತಗೊಂಡು ತುಂಬ ಚೆನ್ನಾಗಿ ಮಸಾಜ್ ಮಾಡಬೇಕು. ನಿಮಗೆ ಯಾವ ರೀತಿ ಗೊತ್ತಿದೆ, ಸ್ಮೂತಾಗಿ ಮಸಾಜ್ ಮಾಡಬೇಕು. ಈ ರೀತಿ ಮಸಾಜ್ ಮಾಡೋದ್ರಿಂದ ನಮಗೆ ರಿಂಕಲ್ಸ್ ಎಲ್ಲ ಬರೋದು ಕಮ್ಮಿ ಆಗುತ್ತೆ ಮತ್ತು ಮಾಯ್ಶ್ಚರೈಸ್ನೂ ಸಿಗುತ್ತೆ. ಬೇಕಾದರೆ ನಿಮ್ಮ ತುಂಬ ಡ್ರೈ ಸ್ಕಿನ್ ಥರ ಇದ್ದರೆ ನೀವು ರಾತ್ರಿ ಮಲಗೋ ಹೊತ್ತಿಗೆ ಈ ಥರ ಕೊಕೊನಟ್ ಆಯಿಲ್ ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಮಾಡಿ ಬೆಳಿಗ್ಗೆ ಎದ್ದು ನೀವು ಅದನ್ನು ವಾಶ್ ಮಾಡೋದ್ರಿಂದ, ಮುಖ ವಾಶ್ ಮಾಡೋದ್ರಿಂದ ತುಂಬ ರಿಸಲ್ಟ್ ಸಿಗುತ್ತೆ. ಇಲ್ಲ ಅಂದರೆ ನಿಮಗೆ ಟೈಮ್ ಇರುವಾಗ ನೀವು ಅದನ್ನು ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಈ ರೀತಿ ಮಸಾಜ್ ಮಾಡಿಕೊಂಡ್ರೆ ನಿಮಗೆ ತುಂಬ ಪಿಂಪಲ್ ಎಲ್ಲ ಬೀಳೋದು ಕಮ್ಮಿ ಆಗುತ್ತೆ. ಮತ್ತು ನಿಮಗೆ ರೀಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಇಂಪ್ರೂವ್ ಆಗುತ್ತೆ. ಮುಖದಲ್ಲಿ ಸ್ಕಿನ್ ಚೆನ್ನಾಗಿ ಗ್ಲೋ ಕೊಡುತ್ತೆ. ಈ ರೀತಿ ನೀವು ಚೆನ್ನಾಗಿ ಮಸಾಜ್ ಮಾಡಬೇಕು. ಒಂದು 5 ಮಿನಿಟ್ಸ್ ಆದರೂ ಮಸಾಜ್ ಮಾಡಬೇಕು. ಆವಾಗ ನಮಗೆ ಅದರ ರಿಸಲ್ಟ್ ಸಿಗುತ್ತೆ. ಮತ್ತು ವೀಕ್ಲಿ ಒನ್ಸ್ ಇಲ್ಲಾಂದರೆ 2 ಡೇಸ್ ಒನ್ಸ್ ಆ ಥರ ಎಲ್ಲ ಮಾಡಬೇಕು. ಆವಾಗ ನಿಮಗೆ ಆ ಥರ ರಿಸಲ್ಟ್ ಗೊತ್ತಾಗುತ್ತೆ. ಚೆನ್ನಾಗಿ ಅದು ಅಬ್ಸರ್ಬ್ ಆಗಬೇಕು. ಆವಾಗ ಈ ರೀತಿ ಎಲ್ಲ ಮಸಾಜ್ ಮಾಡಿ, ಹಣೆಗೆ ಈ ರೀತಿ ಎಲ್ಲ ಮಸಾಜ್ ಮಾಡುವಾಗ ರಿಂಕಲ್ಸ್ ಮತ್ತು ಲೈನ್ ಥರ ಬೀಳುತ್ತೆ ನೋಡಿ, ನಮಗೆ ಏಜ್ ಆದಾಗೆಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ. ಮತ್ತು ಪಿಂಪಲ್ ಕಮ್ಮಿ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ. ನನಗೆ ತುಂಬ ಮುಖದಲ್ಲಿ ಪಿಂಪಲ್ ಬೀಳ್ತಾಯಿತ್ತು. ಆವಾಗ ನಾನು ಫಸ್ಟ್ ಐಸ್ ಕ್ಯೂಬ್ ಹಚ್ತಾಯಿದ್ದೆ. ಇವಾಗಲೂ ಅಷ್ಟೇ ಐಸ್ ಕ್ಯೂಬ್ ಹಚ್ತೀನಿ. ಆಮೇಲೆ ಈ ರೀತಿ ಕೊಕೊನಟ್ ಆಯಿಲ್ ತಗೊಂಡು ಚೆನ್ನಾಗಿ ಮಸಾಜ್ ಮಾಡ್ತೀನಿ. ನಂದು ಸ್ವಲ್ಪ ಕಾಂಬಿನೇಷನ್ ಸ್ಕಿನ್ ಅಂತಲೇ ಹೇಳ್ಬೋದು. ಡ್ರೈ ಸ್ಕಿನ್ ಮತ್ತು ಆಯಿಲಿ ಸ್ಕಿನ್ ಎರಡೂ ಇದೆ. ಆ ಥರ ಮಾಡೋದ್ರಿಂದ ನಮಗೆ ಅದರ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಈ ರೀತಿ ಮಸಾಜ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್, ನಾವು ಸ್ಟೀಮ್ ತಗೋಬೇಕು. ಈ ಥರ ಸ್ಟೀಮ್ ತಗೊಳ್ಳೋದ್ರಿಂದ ನಮ್ಮ ಮುಖದಲ್ಲಿರುವ ಪೋರೆಲ್ಲ ಓಪನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಥರ ನಮ್ಮ ಮುಖದಲ್ಲಿ ಎಷ್ಟು ಡಸ್ಟ್ ಇರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ನಾವು ಎಷ್ಟೇ ಕ್ಲೀನ್ ಮಾಡಿದರೂ ತುಂಬ ಡಸ್ಟ್ ಇರುತ್ತೆ. ಸ್ವೆಟ್ಟಿಂಗಿಂದಾಗಲಿ ಮತ್ತು ನಾವೇನೋ ಕ್ರೀಮ್ ಎಲ್ಲ ಹಾಕಿರ್ತೀವಿ, ತುಂಬ ಡಸ್ಟ್ ಇರುತ್ತೆ. ಅದೆಲ್ಲ ಕ್ಲಿಯರ್ ಮಾಡೋಕ್ಕೆ ಈ ಥರ ಸ್ಟೀಮ್ ತಗೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ನಮಗೆ ಪಿಂಪಲ್ ಕಮ್ಮಿ ಆಗೋಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಈ ರೀತಿ ನೀವು ಡೈಲಿ ಸ್ಟೀಮ್ ತಗೊಳ್ಳೋದ್ರಿಂದ ನಿಮ್ಮ ಮುಖಕ್ಕೆ ತುಂಬ ಗ್ಲೋ ಸಿಗುತ್ತೆ. ಈ ರೀತಿ ನೋಡಿ, ಫುಲ್ಲು ಈ ಥರ ಸ್ವೆಟ್ ಆ ಥರ ಆಗಬೇಕು. ಆಮೇಲೆ ಈ ಥರ ಕಾಟನ್ ಪ್ಯಾಡಲ್ಲಿ ಕ್ಲೀನ್ ಮಾಡಿ ಮುಖವನ್ನು, ನಿಮಗೆ ಗೊತ್ತಾಗುತ್ತೆ ಎಷ್ಟು ನಮ್ಮ ಮುಖದಲ್ಲಿ ಡಸ್ಟ್ ಇರುತ್ತೆ ಅಂತ. ನೋಡಿ, ಈ ರೀತಿ ಇರುತ್ತೆ ಕಲರ್. ಇವಾಗ ನಾನು ಇಲ್ಲಿ ಸ್ವಲ್ಪ ಮುಲ್ತಾನ್ ಮಿಟ್ಟಿ ತೊಗೊಳ್ತಾ ಇದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ತೊಗೋಬೋದು. 1 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಅದಕ್ಕೆ ರೋಸ್ ವಾಟರ್ ತೊಗೋತಾ ಇದ್ದೀನಿ. ಇದಕ್ಕೆ ಬೇಕಂದರೆ ಅರಶಿನೂ ಹಾಕ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಬೇಕು. ಇದೊಂಥರ ಫೇಸ್ ಪ್ಯಾಕ್ ಹಾಕೋದ್ರಿಂದ ಮುಖ ತುಂಬಾ ಗ್ಲೋ ಸಿಗುತ್ತೆ. ಇವಾಗ ಅಂತಲ್ಲ, ನಾವು ತುಂಬ ಚಿಕ್ಕದ್ರಿಂದಲೂ ಇದನ್ನು ಯೂಸ್ ಮಾಡಿರ್ತೀವಿ. ಇವಾಗ ಬಂದಿರೋದಲ್ಲ. ಮುಲ್ತಾನ್ ಮಿಟ್ಟಿ ಅನ್ನೋದು ತುಂಬಾ ಫೇಮಸ್. ನಮಗೆ ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಅಂದರೆ, ಫೇಶಿಯಲ್ ಮಾಡೋಕ್ಕಾಗಿಲ್ಲ ಅಂದರೆ ಇದನ್ನು ಹಚ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಬಿಡೋದ್ರಿಂದ ತುಂಬ ಗ್ಲೋ ಸಿಗುತ್ತೆ. ನಮಗೆ ಪಾರ್ಲರ್ ಥರನೇ ಗ್ಲೋ ಸಿಗುತ್ತೆ. ಈ ರೀತಿ ಮುಖದಲ್ಲಿ ಫುಲ್ಲು ಹಚ್ಚಬೇಕು. ಆಮೇಲೆ ಅದು ಡ್ರೈ ಆಗೋ ತನಕ ಕಾಯಬೇಕು. ಡ್ರೈ ಆಗೋದೇ ವಾಶ್ ಮಾಡಬಾರ್ದು. ಡ್ರೈ ಆದಮೇಲೆ ವಾಶ್ ಮಾಡಬೇಕು. ಈ ಥರ ಮುಖಕ್ಕೆಲ್ಲ ಹಚ್ಚಬೇಕು ಮತ್ತು ಕುತ್ತಿಗೆಗೂ ಹಚ್ಚಬೇಕು. ಯಾಕಂದರೆ ಮುಖದ ಕಲರ್ ಮತ್ತು ಕುತ್ತಿಗೆ ಕಲರ್ ಚೇಂಜ್ ಇರುತ್ತೆ. ಅದಕ್ಕೆ ಎಲ್ಲ ಕಡೆ ಹಚ್ಚಬೇಕು. ಈ ಥರ ಫುಲ್ ಸ್ಪ್ರೆಡ್ ಮಾಡಿ. ಇವಾಗ ಡ್ರೈ ಆಗೋಕ್ಕೆ ಬಿಡಿ. ಇವಾಗ ಡ್ರೈ ಆಗಬೇಕು, ಅಲ್ಲಿ ತನಕ ವೆಯ್ಟ್ ಮಾಡಿ. ಅದು ನಾವು ಜಾಸ್ತಿ ಮಾತಾಡಬಾರ್ದು. ಅದು ಅಪ್ಲೈ ಮಾಡಿದ ಮೇಲೆ ಅಲ್ಲಿ ತನಕ ನಾವು ಸುಮ್ಮನೆ ಕೂತ್ಕೊಂಡಿರಬೇಕು.
ಇವಾಗ ನೋಡಿ ಡ್ರೈ ಆಗಿದೆ, ಈ ಥರ ಡ್ರೈ ಆಗಿದೆ. ಇವಾಗ ಮುಖ ವಾಶ್ ಮಾಡ್ಕೋಬೇಕು. ನಾರ್ಮಲ್ ವಾಟರಲ್ಲಿ, ಬಿಸಿನೀರಲ್ಲಿ ವಾಶ್ ಮಾಡಬೇಡಿ, ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಿ. ನೋಡಿ ಇವಾಗ ವಾಶ್ ಆಗಿದೆ. ನೋಡಿ ಸ್ವಲ್ಪ ಗ್ಲೋ ಸಿಕ್ಕಿದೆ ಮುಖಕ್ಕೆ. ತುಂಬ ದಿವಸ ಆಯಿತು ನಾನು ಯಾವುದೇ ಫೇಸ್ ಪ್ಯಾಕ್ ಎಲ್ಲ ಹಾಕಿಲ್ಲ, ಹಾಗಾಗಿ ಇವತ್ತು ಹಾಕಿದ್ದೀನಿ. ಇದನ್ನು ಟ್ರೈ ಮಾಡಿ, ವೀಕ್ಲಿ ಒನ್ಸ್ ಆದರೂ ನಿಮಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ. ಮತ್ತು ಆಯಿಲ್ ಮಸಾಜ್ ಎಲ್ಲ ಮಾಡಿ, ನಿಮಗೆ ಅದರ ರಿಸಲ್ಟ್ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.